ಬಂದಿದೆ ವರ್ಷ್ ಬೇಬ್ ಒಳ್ಳೆ ಹ್ಯಾಪಿ ಬರ್ತ್ಡೇ ಟು ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗಲೇ ನಾನು ಒಂದು ವ್ಲಾಗ್ ಎಂಡ್ ಮಾಡಿದೆ ಆ್ಯಂಡ್ ಇನ್ನೊಂದು ವ್ಲಾಗ್ ಇವಾಗಲೇ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ವರ್ಷದ ಬರ್ಡೇ ಆ್ಯಂಡ್ ಅದಕ್ಕೆ ನನಗೆ ಎಲ್ಲರೂ ಕರೆದ್ರು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಇವಾಗ ಕರೆದ್ರು. ಅದಕ್ಕೆ ಹೋಗ್ಬಿಟ್ಟು ಕೇಕು ಅದೆಲ್ಲ ತರೋಣ ಆ್ಯಂಡ್ ಹಾಗೇನೆ ಅದನ್ನು ವ್ಲಾಗ್ ಮಾಡಿಕೊಂಡು ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಕಾಂತಿ ಸ್ವೀಟ್ಸ್ ಹತ್ರ ಕಾಯ್ತಾ ಇದ್ದಾರೆ ಅಂದರು. ಅದಕ್ಕೆ ಬಂದ್ಬಿಟ್ಟು ಹಂಗೇ ವ್ಲಾಗ್ ಮಾಡ್ಕೊಂಡೇ ಬರೋಣ ಅಂದ್ಕೊಂಡೆ. ಸೊ ಬಂದೆ, ನೋಡೋಣ ಏನೋ ತೊಗೊಳ್ಳೋಣ. ಬಂದಾಗ ಇವ್ರ ಹೆಸರು ಬರ್ಸ್ಬೇಕಂತ ಏನು ಬರ್ಸ್ತಾ ಇದ್ದಾರೆ? ಏನು ಬರ್ಸ್ತಾ ಇದೆಯಾ? ಹ್ಯಾಪಿ ಬರ್ತ್ಡೇ ವರ್ಷ್ ಬೇಬ್. ವರ್ಷ್ ಬೇಬ ಬಿಕಾಸ್ ಪ್ರಣವ್ಗೆ ತುಂಬಾ ಆಸೆ ಆಗಿತ್ತು. ಇದು ಪ್ರಣವಿಂದ ಬಂದಿದೆ. ಪ್ರಣವ್'s idea of calling her babe. ಓಕೆ, ಬಂದಿದೆ ವರ್ಷ್ ಬೇಬ್. ಒಳ್ಳೆ ಐಡಿಯಾ ಮಚ್ಚ. ಸೊ ಬನ್ನಿ ಅವಳ ರಿಯಾಕ್ಷನ್ ನೋಡೋಣ. ಅದೇನು ಇದೇನು ಮ್ಯಾಂಗೋನಾ? ಇರು ಒಂದು ಪೀಸ್ ತೊಗೊಳ್ಳೋಣ. ಇದು ಚಾಕ್ಲೇಟಾ? ಓಕೆ, ಏನೋ ಆರೆಂಜ್ ಪೀಸ್ ಥರ ಇದೆ ಅದು. ನಾನು ಫುಲ್ ಆಚೆ ಹೋಗ್ಬಿಟ್ಟು ಸ್ವೆಟ್ ಎಲ್ಲ ಆಗಿದ್ದೆ. ಅದಕ್ಕೆ ಅವರು ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರು ಯೋಗ ಕ್ಲಾಸ್ ಮುಗಿಸ್ಕೊಂಡು ಕೇಕ್ ತಂದು ಚೇಂಜ್ ಮಾಡಿಕೊಂಡು ಆಮೇಲೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನಿಗೂ ರೆಡಿ ಆಗೋಕ್ಕಂದೆ. ಸೊ ಅಷ್ಟರಲ್ಲಿ ನಾನು ರೆಡಿ ಆಗೋಣ. ಸೊ ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ. ಫೈನಲಿ ರೆಡಿ ಆದೆ ಆ್ಯಂಡ್ ಇವಾಗ ಎಲ್ರಿಗೂ ಕಾಯ್ತಾ ಇದ್ದೀನಿ. ನಾನೇನೇನು ಸ್ಪೆಷಲ್ ಆಗೇನು ಹಾಕ್ಕೊಂಡಿಲ್ಲ. ಸೊ ಬರೀ ಒಂದು ನಾರ್ಮಲ್ ಟೀ ಶರ್ಟ್ ಹಾಕ್ಕೊಂಡು ಬರ್ತಾಯಿದ್ದೀನಿ ಅಷ್ಟೇ. ಇದಾದಮೇಲೆ ಮೇಘನಾಸಿಗೂ ಹೋಗ್ಬಿಟ್ಟು ಏನೇನು ಮಾಡ್ತೀವಂತ ತೋರಿಸೋಣ ಬನ್ನಿ. ಇದ್ವಿ ನೋಡಿ ನಮ್ಮ ಅಕ್ಕ ಹೆಂಗೆ ಅಂತ ಇದ್ದಾಳಂತ. ಇವಳು ರೆಡಿ ಆಗುವಾದ್ರೆ ಕರೆಕ್ಟಾಗಿ ರೆಡಿ ಆಗಿಬಿಡ್ತಾಳೆ. ಕಿಡಿ ಹೋಗಿ ಬರ್ತೀನಮ್ಮ. ಕಿಡಿ ಇದಕ್ಕೂ ಮಗು ಥರ ಮುದ್ದು ಮಾಡೋಣ ಅನ್ಸುತ್ತೆ ಸಮ್ಟೈಮ್ಸ್. ಸರಿ ಬನ್ನಿ ಹೋಗೋಣ. ಇವಳಿಗೆ ಅದೊಂದು ನಾಯಿ ಅಲ್ಲಿತ್ತಂತ ಮಧ್ಯದಲ್ಲೇ ಸ್ಕೂಟ್ರಲ್ಲಿ ಹೋಗ್ತಾರೋಗಿ ಇಳ್ಕೊಂಬಿಟ್ಲು. ಆ್ಯಂಡ್ ಶೀಸ್ ಲೈಕ್ ನಾನು ತಿರ್ಗಾ ಬರೋಲ್ಲ, 9 ಗಂಟೆ ಬೇಡ ಆಚೆ ಬರೋಲ್ಲ ಅಂತ. ಅವಳಿಗೆ 9 ಗಂಟೆ ಆದಮೇಲೆ ಏನಾದರೂ ಆಚೆ ಕರ್ಕೊಂಡು ಹೋದರೆ ನಾಯಿ ಅಟ್ಟಿಸ್ಕೊಂಬರೋದಂತ ಭಯ. ಅದಕ್ಕೆ ಸ್ಕೂಟ್ರ್ ತೊಗೊಂಡ್ರೆ ಅವಳು ಹಂಗೆ. ಬೇಸಿಕ್ಲಿ ಇವನ್ ಮನೆ, ಆಮೇಲೆ ಬೇಸಿಕ್ಲಿ ಇನ್ನೊಬ್ಳು ವೈಷ್ಣವಿ ಅಂತ, ಅವಳ ಮನೆಯಲ್ಲೂ ಯಾರು ಇಲ್ಲ ಇವಾಗ. ಸೊ ಅವರಿಬ್ರು ಜೊತೆಗೆ ಕುಕ್ ಮಾಡ್ಕೊಂಡು ತಿಂತಾರೆ. ಏನ್ ಮಾಡಿದ್ಯಾ ಇವತ್ತು? ಟೊಮ್ಯಾಟೊ ಬಾತ್. ನೈಸ್. ನಮ್ಗೆ ಟೊಮ್ಯಾಟೊ ಬಾತು. ನಮ್ಗೆ ಟೊಮ್ಯಾಟೊ ಬಾತು. ವೈಶ್ ನಮ್ಗೆ ಟೊಮ್ಯಾಟೊ ಬಾತು. ಪ್ರಣಿ ಇವತ್ತು ಮಾಡಿದ್ದ? ಕ್ರೇಜಿ ನೋಡಿ, ಅವರೇ ಟರ್ನ್ಸ್ ತಗೊಂಡು ಕುಕ್ ಮಾಡ್ಕೊಂಡ್ಬಿಡ್ತಾರೆ ಕರೆಕ್ಟಾಗಿ. ಮೇಘನಾಸ್ ಹೋಗ್ತಾ ಇದೀವಲ್ಲ, ಸೊ ಅಲ್ಲಿ ತನಕ ಕಾಯಕ್ಕೆ ತುಂಬ ಹಸುವಾಗುತ್ತೆ. ಅದಕ್ಕೆ ಇವ್ರೇನೋ ಟೊಮ್ಯಾಟೊ ಬಾತ್ ಮಾಡಿದ್ರಂತೆ. ಸೊ ಚೂರು ತಿನ್ಕೊಂಡು ಆಮೇಲೆ ವರ್ಷದ ಮನೆಗೆ ಹೋಗ್ಬಿಟ್ಟು ನೋಡೋಣ. ಹಂಗೇನೆ ಮೇಘನಾಸು ಏನೇನು ಮಾಡ್ತೀವಿ ಹೊಡೆದೋಗ್ಬಿಡುತ್ತೆ. ಹುಷಾರೇ ಪಾಪ. ಗೈಸ್ ಇವರು ನನಗೆ ನೋಡಿ, ನಾನಿಲ್ಲಿ ಕ್ಯಾಮ್ರಾ ಇಟ್ಕೊಂಡು ಗೈಸ್ ಇದೆಲ್ಲ ಜೋಕು. ನಾನು ಅದೆಲ್ಲ ಲವ್ ಇಂದ ಅನ್ನೋದು ನೋಡಿ. ಶಿ ಇಸ್ ಹೆಲ್ದಿ, ಯು ಆರ್ ಅನ್ಹೆಲ್ದಿ. ನೋಡಿ ಎಷ್ಟು ಚೆನ್ನಾಗಿದೆಯಾ. ನೋಡಿ ಗೈಸ್, ನಾನು ಬಾಡಿ ಶೇಮಿಂಗ್ ಮಾಡಿದ್ದೀನಿ ಅಂತ ಯಾವ್ದ್ರಲ್ಲಿ ಕೂರಿಸಿದಾರೆ ನನಗೆ. ಎಲ್ಲರೂ ಚೇರಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಈ ತರ ಕೂತಿದ್ದೀನಿ ನೋಡಿ. ಸ್ವಲ್ಪ ಬುದ್ಧಿ ಜಾಸ್ತಿ ಇರೋರಿಗೆ ಮೇಲೆ ಕೂರಿಸ್ತೀನಿ. ಗೈಸ್ ಇವ್ರೇನೋ ರೈತ ಮಾಡಿದ್ದಾರೆ. ರೆಡ್ ಇದೆ ರೈತ, ವೈಟ್ ಇರ್ಬೇಕು. ಓಕೆ, ಅವ್ನು ಆಕ್ಚುಲಿ ಚೆನ್ನಾಗಿ ತಿಂತಾನೆ ಗೊತ್ತು. I will vouch for Pranav. ನಾನು ಆಲ್ಮೋಸ್ಟ್ 2.5-3 weeks ಇಂದ we are cooking together. ಆಯ್ತಾ, ಸಕ್ಕತ್ತಾಗಿ ಅದು ಹೊಟ್ಟೆ ಕೆಡೋದು ಲೇಟಾಗಿ ಕೆಡುತ್ತೆ. ಸಕ್ಕತ್ತಾಗಿ ಮಾಡ್ತಾನೆ, ಬಟ್ ಸೀರಿಯಸ್ ಆಗಿ he cooks very well. ಓಕೆ, ಸೊ ಬನ್ನಿ ಟೇಸ್ಟ್ ಮಾಡೋಣ. ಓಕೆ, ಓಪನ್ ಮಾಡೋಣ. ಬಿಸಿಬೇಳೆ ಬಾತ್ ಬಂದಿದೆ, ಟೊಮೆಟೊ ಬಾತ್ ಬಂದಿದೆ ಅಂತ. ಅಷ್ಟೇ ತಿನ್ನೋದಾ?
ನನ್ಗೇನೋ ಅನಿಸ್ತಾ ಇದೆ ಅವರು ದೇ ಓನ್ಲಿ ಮೇಡ್ ಫಾರ್ ದೆಮ್ ಸೆಲ್ಫ್ ವಿ ಆರ್ ಜಸ್ಟ್ ಇಂಟ್ರೂಡಿಂಗ್ ಇವಾಗ ಪಾ ಯಾ ಹೇಳ್ಬೇಕಾಗಿತ್ತು ತಾನೆ ಮುಂಚೆ ಈ ಬಸ್ ಆ್ಯಕ್ಚುಲಿ ಸಗದಾಗ ಕಾಣ್ತಾ ಇದೆ ಬಿಡು ವೆರಿ ನೈಸ್ ವೆರಿ ನೈಸ್ ಹಂಗೆ ಇವಾಗ ಹಸ್ವಾಗ್ತಾ ಇದೆ ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸಿ ಪಾಪ್ರಾಜಿ Everybody is holding camera. Who will? I'm not holding camera. Then come here. Happy birthday, Varsh Beba. ವರ್ಷ ಬೇಬ್ Varsh Beba. ಅದು ಯಾರು ಇಟ್ಟಿದ್ದು ಅಂತ ಹೇಳು ಹೂ ಇಟ್ ಪುಟ್ ದಟ್ Who suggested? Who would call you that? Out of? I know my friends so well. ಯಾರಿಂದವಲ್ಲ ಇತ್ತ ಬಿಡು ಏಯ್ ದೇವಸ್ಥಾನ ಹೋದ್ರಷ್ಟೇ ಇದು ಮಾತ್ರ ಗೊತ್ತಿಲ್ಲ. Perfect. The fan, you should off it. Turn off the fan. Turn off the fan. Yeah. Where is the Where's the switch? Fine. Hi. Okay, I'll do it. Yes. Happy birthday to you. Happy birthday to you. Happy birthday dear Varshita. Happy birthday to you. ಮಂಗಳಾರತಿ ಮಾಡ್ತಾ ಇದೀಯಾ? Good choice. She chose to feed everyone like this only. Air. I thought she's choosing. Yeah. I'm waiting. Waiting to Okay, wait. Happy birthday. Thank you. Yeah. ಇದು ನನಗೆ ಕೊಡ. Use people around. Happy birthday. Fire the blessing. I'll feed you. ಚಿಕ್ಕೋಳ ಅಂಕಿತ. Chikola. No? ಇವಾಗ ಅವ್ರ ಮನೆಯಲ್ಲಿ ಹೋಗಿ ಕೇಕ್ ಕಟ್ಟಿಂಗು ಎಲ್ಲ ಮಾಡಾಯಿತು ಆ್ಯಂಡ್ ಅದು ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ಇದ್ರಲ್ಲ ಅಲ್ಲಿ ಎಲ್ರಿಗೂ ಕ್ಯಾಮ್ರಾ ಮುಂದೆ ಇರೋದು ಕಂಫರ್ಟಬಲ್ ಇರಲ್ಲ ಅದಕ್ಕೆ ಕೇಕ್ ಕಟ್ಟಿಂಗ್ ತೋರಿಸ್ಬಿಟ್ಟು ಆಮೇಲೆ ಇವಾಗ ಮೇಘನಾಜಿಗೆ ಹೋಗ್ತಾ ಇದೀವಿ ಬಿರಿಯಾನಿ ತಿನ್ನೋಕ್ಕೆ ಸೊ ನಾನು ಗುಲ್ಲಿ ಪ್ರಣಿ ಆ್ಯಂಡ್ ವೈಷ್ಣವಿ ಒಂದು ಕಾರು ಆ್ಯಂಡ್ ರಿತ್ವಿಕ್ ಅಂಜಲಿ ಆ್ಯಂಡ್ ವರ್ಷಿತಾ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ ಸೊ ಅದಾದ್ಮೇಲೆ ಮೇಘನಾಸಲ್ಲಿ ತಿಂದು ಆಮೇಲೆ ನೋಡೋಣ ಏನಾದರೂ ಐಸ್ ಕ್ರೀಮ್ ಜನರಲಿ ಯಾವಾಗಲೂ ಮೇಘನಾಸ್ ತಿಂದ್ಮೇಲೆ ಐಸ್ ಕ್ರೀಮ್ ತಿಂತೀವಿ ಸೊ ಅದೆಲ್ಲ ತಿಂದ್ಬಿಟ್ಟು ಮನೆ ವಾಪಸ್ ಬನ್ನಿ ತಿರ್ಗಾಡು ಸೊ ಗೈಸ್ ಇವಾಗ ನಾವು ಮೇಘನಾಸಿಗೆ ಬಂದಿದ್ದೀವಿ ಫಸ್ಟ್ ಆ್ಯಂಡ್ ಕ್ಯಾಮ್ರಾ ತಿರ್ಗಿಸಿದ ತಕ್ಷಣ ಆಡಲ್ಲ ಸೊ ಮೇಘನಾಸಿಗೆ ಬಂದಿದ್ದೀವಿ ಆ್ಯಂಡ್ ಅವ್ರಿಗೆ ಕಾಯ್ತಾ ಇದ್ದೀವಿ ಆ್ಯಂಡ್ ಇವ್ರಿಗೆಲ್ಲ ಎಷ್ಟು ರೆಗ್ಯುಲರ್ ಆಗಿ ಬರ್ತಾರಂದ್ರೆ ಸ್ಟಾಫು ಗೊತ್ತು ಇವ್ನಿಗೆ ಗೊತ್ತಲ್ಲ ಇವಾಗ ನೋಡು ಹವಾ ಏನು ಅಂತ. ಅದೇ ಇನ್ನೊಬ್ಬ ಬರ್ತಾನೆ ಲೆಫ್ಟಿ ಅಂತ ಅವ್ನು ಇವಾಗ ಯು ಕೆನಲ್ಲಿದ್ದಾನೆ ಅವನ ಹೆಸರು ಇಲ್ಲ ಅವನ ಹೆಸರು ಕಾರ್ತಿಕ್ ಅದು ಲೆಫ್ಟಿ ಅಂತ ಕರಿತೀರಿ ಸೊ ಅವರು ತುಂಬ ರೆಗ್ಯುಲರಾಗಿ ಬರ್ತಾಯಿದ್ದ ಎಲ್ಲರೂ ಗೊತ್ತು ಅವ್ನಿಗೆ ಸೊ ಅವ್ರಿಗೆ ಬಂದುಬಿಟ್ಟು ಅವ್ರಿಗೆ ಹೋಗಿ ಕಾಯ್ದು ಆಮೇಲೆ ಕಂಟಿನ್ಯೂ ಮಾಡೋಣ. ಫುಲ್ ಖಾಲಿ ನಾವು ಆ್ಯಕ್ಚುಲಿ ಒಂದು ಒಂದು ಬಿರಿಯಾನಿನಲ್ಲಿ ಹಾಫ್ ತಿಂದರೆ ಸಾಕು. ನೋಡಿ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದೆ ಇವಾಗ ಇವತ್ತು ಒಂದೇ ಸಹ ಬೆಸ್ಟ್ ಫ್ರೆಂಡು. ಸೊ ಬನ್ನಿ ಇವಾಗ ಐಸ್ ಕ್ರೀಮ್ ಹೋಗ್ಬಿಟ್ಟು ತಿನ್ನೋಣ. ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ ಬಾಯನ್ ಬಿಡೋ. ಸೊ ಮುಗಿಸ್ಕೊಂಡು ನಾಳೆನೇ ಕಂಟಿನ್ಯೂ ಮಾಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಮೈ ವ್ಲಾಗ್. ಆ್ಯಂಡ್ ಇವತ್ತು ನಾನು 8 ಗಂಟೆ ಆಲ್ಮೋಸ್ಟ್ ಆಗ್ತಾ ಇದೆ ಆ್ಯಂಡ್ ನಾನು ಇವಾಗ ಆರ್ ಟಿ ನಗರ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಯಾರನ್ನೂ ತೋರಿಸಲ್ಲ ವ್ಲಾಗಲ್ಲಿ. ಈ ಸಾಹಿತ್ಯಗೆ ಏನೋ ಬ್ಯಾಡ್ ಡೇ ಅಂತೆ, ಮುಖ ಏನೋ ಹುಡುಗಿರಿಗೆ ಬ್ಯಾಡ್ ಫೇಸ್ ಡೇನೋ ಏನೋ ಇದೆ. ಇಟ್ಸ್ ಓಕೆ. ಸೊ ಸಾಹಿತ್ಯ ಮುಖ ತೋರಿಸೋದೇ ಇಲ್ಲ. ಇವಾಗ ಆರ್ ಟಿ ನಗರ್ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ಕ್ರೀಮ್ ಬನ್ ತಿನ್ನೋಕೆ ಆಸೆ ಆಗಿದೆ. ಸೊ ಆರ್ ಟಿ ನಗರ್ಗೆ ಹೋಗ್ಬಿಟ್ಟು ಕ್ರೀಮ್ ಬನ್ನು ಅಲ್ಲಿ ಏನೋ ಚಾಟ್ ಸಿಕ್ಕಿದ್ರೆ ಚಾಟ್ಸ್ ತಿನ್ನೋಣ. ಸೊ ಬನ್ನಿ ಹೋಗೋಣ. ಸೊ ವೇಸ್ ಇವಾಗ ರೀಚ್ ಆದ್ವಿ ಆ್ಯಂಡ್ ಈ ಜಾಗ ತುಂಬ ಫೇಮಸ್ ಆ್ಯಕ್ಚುಲಿ, ಪೂಜಾ ಬೇಕ್ರಿ ಅಂತ. ಸೊ ಇಲ್ಲೇ ಆರ್ ಟಿ ನಗರಲ್ಲಿದೆ ಆ್ಯಂಡ್ ಕ್ರೀಮ್ ಬನ್ನು ಚಾಟ್ಸು ಸಕ್ಕಲಾಗಿರುತ್ತೆ. ಕ್ರೀಮ್ ಬನ್ ಇಲ್ಲಿ ತುಂಬ ಫೇಮಸ್ಸು, ಎಲ್ಲರೂ ಇಲ್ಲಿ ಬಂದುಬಿಟ್ಟು ಕ್ರೀಮ್ ಬನ್ ತಿಂತಾರೆ. ಸೊ ತುಂಬ ಹಳೇನೂ ಬೇಕ್ರಿ ಆ್ಯಂಡ್ ನಾನು ಜನರಲಿ ಕ್ರೀಮ್ ಬನ್ ತಿಂದ ಮೇಲೆ ಚಾಟ್ಸ್ ತಿಂತೀನಿ, ಸೊ ದಟ್ ಖಾರ ಮೇಂಟೈನ್ ಆಗುತ್ತೆ ಅಂತ.
ಸೊ ಕ್ರೀಮ್ ಬನ್ ಬನ್ನಿ ಆರ್ಡರ್ ಮಾಡೋಣ, ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಗೈಸ್ ಫಸ್ಟ್ ನಾನು ದಹಿ ಆಲೂ ಪೂರಿ ತೊಗೊಂಡೆ. ಆ್ಯಂಡ್ ನೋಡಿ ಆ್ಯಕ್ಚುಲಿ ಸಕ್ಕದಾಗಿದೆ. ಸಮೋಸ ಮಸಾಲೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಮುಂಚೆ ಸಮೋಸ ಮಸಾಲ ತಿಂದಿದ್ದೆ, ಖಾರವಾಗಿ ಸಕ್ಕದಾಗಿತ್ತು. ಸೊ ಇವಾಗ ಹೋಗ್ಬಿಟ್ಟು ಕ್ರೀಮ್ ಬನ್ ಆರ್ಡರ್ ಮಾಡೋಣ ಬನ್ನಿ. ಗೈಸ್ ನೋಡಿ ಕ್ರೀಮ್ ಬನ್ನು ಹಿಂಗಿದೆ. ಆ್ಯಕ್ಚುಲಿ ಇದು ಒಂದು ಕ್ರೀಮ್ ಬನ್ನು ಹೆವಿ ಫೀಲಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ಶುಗರ್ ಇರುತ್ತೆ. ಯಾರಿಗೆ ಸ್ವೀಟ್ ಇಷ್ಟ ಆಗಲ್ವೋ ಪ್ರಾಬ್ಲಿ ಇಷ್ಟ ಆಗಲ್ಲ, ಬಟ್ ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೋ ಇಷ್ಟ ಆಗ್ಬೋದು. ಸೊ ಅದೇ. ಸೊ ಗೈಸ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಪೂಜಾ ಬೇಕ್ರಿಗೆ ಹೋದ್ಮೇಲೆ ನಂಗೆ ಒಂಚೂರು ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಮೇಲೆ ನಮ್ಮ ಅಕ್ಕ ನೋಡಿದ್ರೆ ಬ್ರೌನಿ ಮಾಡ್ತಾ ಇದ್ದಾರೆ ತಿರ್ಗಾ. ಅವಳು ಯಾಕೆ ಮಾಡ್ತಾ ಇದೆಯಾ ಬ್ರೌನಿ? ಹಾಂ, ಹಸ್ವಾದ್ರೆ ಮ್ಯಾಗಿ ಮಾಡ್ಕೊ. ಬ್ರೌನಿ ಯಾರು ಮಾಡ್ತಾರೆ? ಅಯ್ಯೋ, ನಾನು ಕೇಳಿದೆ ಗೈಸ್ ಕ್ರೀಮ್ ಬನ್ ತಿಂತೀರಾ ಅಂತ, ಅವರೇ ಇಲ್ಲ ಅಂದರು. ಇಲ್ಲಾಂದರೆ ನಾನು ಕ್ರೀಮ್ ಬನ್ನೇ ತರ್ತಾ ಇದ್ದೆ. ಅವ್ಳಿಗೇನೋ ಸ್ವೀಟ್ ಬೇಕಾಗಿತ್ತಂದ್ರೆ. ಏನು ನೀನು ವ್ಯಾಫಲ್ ಕೇಳಿದೆ, ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ ಕೇಳು. ಅದು ನನ್ನ ಪ್ರಾಬ್ಲಮ್ಮಾ? ಸೊ ಕಾಲ್ ಮಾಡಿ ಕೇಳಿದ್ದೆ, ಯಾರೂ ಹೇಳಿಲ್ಲ. ಸೊ ಅದಕ್ಕೆ ಒಳ್ಳೆ ಬ್ರೌನಿ ಮಾಡ್ಕೊತಾರೆ ಅಂತ. ಸರಿ ಬಿಡು, ಇವಾಗ ಏನೋ ಮಾಡ್ಕೊತಾ ಇದೆಯಲ್ಲ, ಮಾಡ್ಕೊ. ಓಕೆ ಓಕೆ. ಸೊ ನನಗೂ ಚೂರು ಏನೋ ಒಂದಿದೆ ಇವಾಗ ತಿನ್ನೋಕೆ ರಾತ್ರಿ. ಆ್ಯಂಡ್ ನಾನು ಏನೋ ಊಟ ಮಾಡಿಲ್ಲ, ಅಲ್ಲಿ ತಿಂದಿದ್ದು ನಾನು ಸ್ನ್ಯಾಕ್ಸು. ಬಟ್ ನಾನು ಮನೆಗೂ ಬಂದು ತಿಂತೀನಲ್ಲ. ಸೊ ನಮ್ಮಮ್ಮ ಏನೋ ವಾಂಗಿಬಾತ್ ಮಾಡಿದಾರಂತೆ. ಎಲ್ಲೇ ವಾಂಗಿಬಾತು? ನೋಡಿ ವಾಂಗಿಬಾತ್ ಮಾಡಿದ್ದಾರೆ ನೀಟಾಗಿ. ವಾಹ್, ನಮ್ಮಮ್ಮ ವಾಂಗಿಬಾತ್ ಸಕ್ಕದಾಗಿ ಮಾಡ್ತಾರೆ ಆ್ಯಕ್ಚುಲಿ ಗೈಸ್. ವಾಂಗಿಬಾತು ನನ್ನ ಮನೇಲಿ ಸ್ಪೆಷಲ್ ಏನಂದರೆ ಪುಳಿಯೋಗರೆ ಅಂತೂ ಅಯ್ಯಂಗಾರಿ ಪುಳಿಯೋಗರೆ. ನಾವು ಅಯ್ಯಂಗಾರ್ಸ್ ಅಲ್ಲ, ಅಯ್ಯಂಗಾರಿ ಪುಳಿಯೋಗರೆ ಅಂತೂ ಲೈಕ್ ಇಟ್ಸ್ ದ ಬೆಸ್ಟ್. ತುಂಬ ಒಳ್ಳೆ ಟೇಸ್ಟ್ ಇರ್ತದೆ ನಮ್ಮ ಮನೆಯಲ್ಲಿ. ಸೊ ಅಷ್ಟೇ ಗೈಸ್. ಸೊ ಗೈಸ್ ಅವಳು ಏನೋ ಕೇಕ್ ಮಾಡಿದಳಂತೆ, ಅದಕ್ಕೆ ಕರೆದ್ಲು. ಅದಕ್ಕೆ ಕೇಕ್ ಗೊತ್ತೂ ಇಲ್ಲ ಲಾಸ್ಟ್ ಟೈಮ್ ಈ ಕಂಟೆಂಟ್ ಮಾಡಿದ್ದೆ ಅಂತ, ಬಟ್ ನನಗೇನು ಗೊತ್ತಿತ್ತು ಅವ್ಳು ಕೇಕ್ ಮಾಡಿದ್ಲಂತ. ಸೊ ಅದೇ ಬ್ರೌನಿನ ಕೇಕ ಏನಿದು? ದಿಸ್ ಇಸ್ ನಾಟ್ ಕೇಕ್. ನನಗೆ ಬ್ರೌನಿ ಮಾಡಿರೋದು, ಬಟ್ ನನಗೆ ವೆಸಲ್ ಇರಲಿಲ್ಲ ಅಂತ ಸರ್ಕಲ್ ಅಲ್ಲಿ ಹಾಕಿದ್ದೆ. ಇದು ಚೂರು ವಿಯರ್ಡ್ ಆಗಿ ಕಾಣ್ತಾ ಇದೆ ಅದು. ಬ್ರೌನಿ ಇಸ್ ಇನ್ ಪ್ರಾಸೆಸ್. ಓ, ಎಲ್ಲ ಮಾಡ್ಬಿಟ್ಟಿದ್ಯಾ? ಇನ್ ಪ್ರಾಸೆಸ್ ಮೇಕಿಂಗ್ ಅಂಡ್ ಓಕೆ. ಸೊ ಗೊತ್ತು ಈ ಕಂಟೆಂಟ್ ಮಾಡಿದ್ದೆ ಅಂತ, ಬಟ್ ಅವಳೇನೋ ಸಡನ್ನಾಗಿ ಮಾಡಿದ್ಲು ಅಂತ ತೋರಿಸ್ದೆ ಅಷ್ಟೇ. ಸೊ ಅಷ್ಟೇ. ನೋಡೋಣ, ಕಟ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಬೇಗ ನಂಗೆ ಮಾತ್ರ ಕಟ್ ಮಾಡಿಬಿಡೆ, ಟೇಸ್ಟ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಹೆಂಗಿದೆ ಅಂತ. ಓಕೆ, ಅದೊಂದು ಚಿಕ್ಕ ಪೀಸ್ ಇದೆ, ಅದು ಕೊಡು. ಅದು ಚೂರು ರಫ್ ಆಗಿರುತ್ತೆ. ಟೇಕ್ ಮಿಡಲ್ ಒನ್, ದಟ್ ನಾಟ್ ವಿಲ್ ಬಿ ವೆರಿ ಸಾಫ್ಟ್. ಓಕೆ, ಯಾವುದೋ ಒಂದು ಕೊಡು ಟಕ್ಕಂತ. ಚಿಕ್ಕ ಪೀಸ್ ಟೇಸ್ಟಿಂಗ್ ಅಂದರೆ ಈ ಚಿಕ್ಕ ಪೀಸ್ ಟೇಸ್ಟ್ ಮಾಡ್ತಾರೆ. ಸರಿ ಬಿಡು, ಟೇಸ್ಟ್ ಮಾಡೋಣ. ಒಳಗಡೆನೂ ವಾಲ್ನಟ್ ಕೊಡು. ಹಾಂ, ಶುಗರ್ ಕಮ್ಮಿ ಅಂದರೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಶುಗರೇ ಇಲ್ಲ ಥರ ಇದೆ ಅದು. ಅವ್ಳು ಶುಗರ್ ತಿನ್ನಬಾರ್ದು ಅಂತ ನನಗೂ ಶುಗರ್ ಕೊಡಲ್ಲ. ಅದೇನು ಬ್ರೌನಿ ಶುಗರ್ಲೆಸ್ ಮಾಡ್ತಾರಾ? ನೀನೇನು ನಗ್ತಾ ಇದೆಯಾ? ಶುಗರ್ ಎಲ್ಲ ಒಳ್ಳೇದಲ್ಲ, ಸೊ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ತಿಂದರೆ ಒಳ್ಳೇದು. ಏನೇ ಮುಂಕು ಓನ ಮುಂಕು ಸೋನ ಮುಂಕು ಮುಜ್ಜು ಮುಂಕು. ಇಷ್ಟೊತ್ತಾದರೂ ಎದ್ದಿದ್ದಾಳೆ. ಸೊ ಗೈಸ್ ನೋಡಿ, ವಾಂಗಿಬಾತನ್ನು ತಟ್ಟೆಗೆ ಹಾಕೊಂಡೆ. ಇದು ಟೆಕ್ಸ್ಚರ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಸಕ್ಕತ್ತಾಗಿದೆ. ಸೊ ಟೇಸ್ಟ್ ನೋಡೋಕ್ಕಾಗತ್ತಲ್ಲ. ಸೊ ಟೇಸ್ಟ್ ನೋಡೋಣ ಆ್ಯಂಡ್ ಹೇಳೋಣ. ಚೆನ್ನಾಗಿ ಮಾಡಿದ್ಯಮ್ಮ. ಗುಡ್. ಅಷ್ಟೇ. ಸೊ ಗೈಸ್ ಯಾರ್ಯಾರು ಇಲ್ಲಿ ತನಕ ನೋಡಿದ್ರು ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.